ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಇಂದಿನ ವಿದ್ಯಾವಂತ ಜನತೆಯು ತಮ್ಮ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ನಾಡಿನ ಕಲೆ, ಸಂಸ್ಕೃತಿ, ಪೌರಾಣಿಕ ನಾಟಕದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಉದ್ಯಮಿ ಯೋಗೇಶ್ ಕರ್ಗಾಲ್ ಅವರು ತಿಳಿಸಿದ್ದಾರೆ. ಕೋಟೆ ಗಣಪತಿ ಕೊತ್ತಲಿನ ಅನಕ್ರು ವೇದಿಕೆಯಲ್ಲಿ ಶ್ರೀ ದೊಡ್ಡಮ್ಮದೇವಿ ಕಲಾ ಸಂಘ ಹಾಗೂ ವಿಶ್ವಕರ್ಮ ಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ವಿಶ್ವರಂಗಭೂಮಿ ದಿನಾಚರಣೆ ಹಾಗೂ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವೈಜ್ಞಾನಿಕವಾಗಿ ವಿಜ್ಞಾನ ಬೆಳೆಯುತ್ತಾ ಹೋದ ಹಾಗೆ ನಮ್ಮ ನಾಡಿನ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಮೂಢನಂಬಿಕೆ, ದೊಂಬಾಚಾರ ಎನ್ನುವ ಕಾಲ ಹೆಚ್ಚಾಯಿತು. ಆದರೆ ನಮ್ಮ ದೇಶದ ಅಳಿವು ಉಳಿವು ಇರುವುದು ಕಲೆ ಮತ್ತು ಪೌರಾಣಿಕ ನಾಟಕ ಹಾಗೂ ಸಂಸ್ಕೃತಿಯಿಂದಲೇ ಹೊರತು ಮೂಢನಂಬಿಕೆ ಅಲ್ಲ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ವಿಎ ನಂಜುಂಡಸ್ವಾಮಿ ಅವರು ಮಾತನಾಡಿ, ಗ್ರಾಮೀಣ ಭಾಗದ ರೈತರು, ಕೂಲಿ ಕಾರ್ಮಿಕರು, ಬಡ ಜನರುಗಳು ತಮ್ಮ ಹಣವನ್ನ ವೆಚ್ಚ ಮಾಡಿ ನಾಟಕಗಳನ್ನ ಪ್ರದರ್ಶಿಸುತ್ತಿದ್ದಾರೆ. ಆದರೆ ಶ್ರೀಮಂತ ಜನರು ನಾಟಕ ಆಡುವುದು ಇಲ್ಲ, ನೋಡಲು ಕೂಡ ಸಹ ಬರುವುದಿಲ್ಲ. ಆದರೆ ನಮ್ಮ ದೇಶದಲ್ಲಿ ರೈತಾಪಿ ವರ್ಗದ ಜನರು, ಕೂಲಿ ಕಾರ್ಮಿಕರು ನಾಟಕಗಳನ್ನ ಜೀವಂತವಾಗಿ ಉಳಿಸುತ್ತಾರೆ. ನಾಟಕದಿಂದ ಎಷ್ಟೋ ಕುಟುಂಬಗಳ ಜೀವನ ನಿರ್ವಹಣೆ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ನಾಟಕಗಳು ಹೆಚ್ಚು ಹೆಚ್ಚು ಪ್ರದರ್ಶನಗೊಂಡಾಗ ಇದೇ ವೃತ್ತಿಯನ್ನ ನಂಬಿಕೊಂಡಿರುವವರ ಆದಾಯವೂ ಕೂಡ ಸಹ ಇಲ್ಲಿ ಹೆಚ್ಚಾಗುವುದು ಎಂದರು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು ಮತ್ತು ಕೂಲಿಂಗ್ನಲ್ಲಿ ಮಾಡ್ತಕ್ಕಂಥ ಬಡಜನಗಳು ಇವತ್ತು ದುಡ್ಡುಗಳನ್ನ ಹಾಕಿಕೊಂಡು ಈ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತು ಕಲೆಯನ್ನು ಹೋಗ್ತಾ ಇದ್ದಾರೆ. ಇವತ್ತು ಶ್ರೀಮಂತರು ಬಂದ್ಕೊಂಡು ನಾಟಕ ನೋಡೋದಿಲ್ಲ, ಅವ್ರು ಆಡೋದು ಇಲ್ಲ. ಇವತ್ತೆಲ್ಲರ ಇರೋದು ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳು, ಬಡಬಂದರು, ಕೂಲಿ ಕಾರ್ಮಿಕರು ಈ ಒಂದು ಕಲೆನ ಉಳಿಸಿ ಬೆಳೆಸ್ತಾ ಇದ್ದಾರೆ. ಇವತ್ತು ನಾಗರಾಜಣ್ಣ ಅವ್ರು ಹೇಳಿದಾಗೆ ಈಗ ಅವ್ರೂರಲ್ಲಿ ನಾಟಕ ಮಾಡಿ ಬಂದ್ಮೇಲೆ ಸುಮಾರು ನಮ್ಮ ತಾಲೂಕಿನ ಸುತ್ತಮುತ್ತ ಬಹಳಷ್ಟು ನಾಟಕಗಳು ನಡೀತಾ ಇದೆ. ಅವರು ಏನು ಕಲೆ ನಾವು ಮಾಡಲೇಬೇಕು ಅಂತ ಹೇಳಿ ಸ್ವಂತ ಕೂಲಿನಲ್ಲಿ ಮಾಡಿ ಸಾಲ ಮಾಡಿ ಒಂದು ದುಡ್ಡನ್ನ ಖರ್ಚು ಮಾಡಿ ನಾಟಕ ಕಲಿತಾ ಇದೆ. ಅದಕ್ಕೆ ಉದಾಹರಣೆಗೆ ನಮ್ಮ ಗ್ರಾಮೀಣ ಪ್ರದೇಶದ ಯುವಕರು ಮತ್ತೆ ಕಲಾವಿದರು ನೋಡಿ, ನಮ್ಮ ಜಿ ಕೇಶವ ಮತ್ತು ಜಿ ರವಿ ಅವರು ಅವತ್ತೇನು ನೋಡಿ ಡೈಲಿ ನಾಟಕ ಮಾಡ್ತಾರೆ. ಡೈಲಿ ನಾಟಕಗಳಿವೆ ಅಂತ ಯಾರು ಪಾತ್ರಧಾರಿಗಳಿಲ್ಲ ಅಂದ್ರೆ ಅವ್ರು ಅಲ್ಲೇ. ಕಾರ್ಯಕ್ರಮದಲ್ಲಿ ಶಿಲ್ಪಿ ಯೋಗಿಗಳಾದ ಯೋಗೇಶ್, ರಂಗ ಕಲಾವಿದರಾದ ಸತೀಶ್, ನಾಗರಾಜು, ಪೊಲೀಸ್ ಮಹೇಶ್, ಜೆಜಿ ರವಿ, ಬೇಕರಿ ರಾಜು, ಚಿನ್ನಸ್ವಾಮಿ, ಬಾಬು ಪ್ರಸಾದ್, ರಂಗಸ್ವಾಮಿ ಮತ್ತಿತರರು, ತಾಲೂಕಿನ ಹಿರಿಯ ಮತ್ತು ಕಿರಿಯ ರಂಗ ಕಲಾವಿದರು ರಂಗಗೀತೆಗಳನ್ನ ಆಡಿ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದರು. ಅಸ್ಸಾಂ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಜನರು ನರಳುತ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಅವರು ಕೊಟ್ಟಂತಹ ಭರವಸೆಗಳು ಈಡೇರಿಲ್ಲ. ಹೀಗಾಗಿ ಅಸ್ಸಾಂನಲ್ಲಿ ಭಾರೀ ಬದಲಾವಣೆ ಆಗಲಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಅಸ್ಸಾಂಗೆ ಪ್ರಯಾಣವನ್ನ ಬೆಳೆಸುತ್ತಿರುವ ಬಗ್ಗೆ ಕೇಳಿದಾಗ ನಾನು ಅಸ್ಸಾಂ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿದ್ದು ಕೇರಳಕ್ಕೂ ಕೂಡ ಹೋಗಬೇಕು ಹಾಗೂ ಕರ್ನಾಟಕದ ಉಪಚುನಾವಣೆಗಳನ್ನ ನೋಡಿಕೊಳ್ಳಬೇಕು. ಅಸ್ಸಾಂ ರಾಜ್ಯದಲ್ಲಿ ಆಡಳಿತ ಕುಸಿದಿದೆ. ಈ ಕಾರಣಕ್ಕೆ ಅಲ್ಲಿನ ಜನ ಬದಲಾವಣೆಯನ್ನ ಬಯಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಜನರ ಪ್ರಗತಿ ಆಗಿಲ್ಲ. ಅಸ್ಸಾಂನಲ್ಲಿ ಸಚಿವ ಸಂಪುಟ ಪುನಾರಚನೆ ಬಳಿಕ ಅಸ್ಸಾಂ ಬಿಜೆಪಿಯಲ್ಲಿ ಆಂತರಿಕ ಕಲಹ ಹೆಚ್ಚಿದೆ. ಅವರ ಪಕ್ಷದಲ್ಲಿ ಯಾರು ಕೂಡ ಸಂತೋಷವಾಗಿಲ್ಲ. ಬಿಜೆಪಿಗರು ತಮ್ಮ ಪಕ್ಷದಲ್ಲಿ ಅವಕಾಶವಿಲ್ಲ ಎಂದು ಬೇಸರವನ್ನಗೊಂಡಿದ್ದಾರೆ. Of course, I am going to Assam. I will be there. I have to go to Assam. I have to go to Kerala. I have to look after Karnataka. All the states we have to look out. We have to campaigning. I am sure there will be a big change in Assam. The people of Assam wanted a change because corruption is very rampant there and administration has collapsed. People are suffering and common man is not getting justice. All ministers have looted the state. So they mean that in the last 10 years there is no administration. Common man corruption is not there. And even whatever they had assured in the last election on caste issues, on land issues, nothing has been sorted out. So I think after the candidate list of BJP also, there is a big galata going on. None of them are happy. All BJP men are thinking that there is no opportunity for all of us in this party. So even the BJP men have decided ಪರಿಶ್ರಮ
ಪರಿಶ್ರಮದ ದುಡಿಮೆಯನ್ನ ಮಾಡ್ತಾ ಸ್ವಾಭಿಮಾನದಿಂದ ಬದುಕ್ತಾ ಇರತಕ್ಕಂತ ಶ್ರಮಜೀವಿ ತಿಗಳ ಸಮಾಜದವರು ಇತರೆ ಸಮುದಾಯದವರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳಿ ಶ್ರೀ ಜ್ಞಾನಾನಂದಪುರಿ ಸ್ವಾಮೀಜಿ ತಿಳಿಸಿದ್ದಾರೆ. ಪಟ್ಟಣದ ಎವಿಕೆ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಅಗ್ನಿ ಬನಿರಾಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಿಗಳ ಜನಾಂಗದವರು ಇತ್ತೀಚೆಗೆ ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಇನ್ನೂ ಕೂಡ ಹೆಚ್ಚಿನ ಒತ್ತನ್ನು ನೀಡಿ ಮಕ್ಕಳ ಉನ್ನತ ಶಿಕ್ಷಣವನ್ನ ಪಡೆಯಲು ಪ್ರೋತ್ಸಾಹಿಸಬೇಕು. ಶಿಕ್ಷಣದಿಂದ ಆರ್ಥಿಕ ಸಬಲತೆಯ ಸಾಮಾಜಿಕ ಮಾನ್ಯತೆ ಹೆಚ್ಚಾಗುತ್ತದೆ ಎಂದರು. ಇಡೀ ಜನಾಂಗವನ್ನು ಒಂದು ವೇದಿಕೆ ತರುವಂತಹ ಒಂದು ಪ್ರಯತ್ನಗಳು ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ಆಗ್ತಾ ಬರ್ತಾ ಇತ್ತು. ಸರ್ಕಾರವು ಕೂಡ ಬೇರೆ ಬೇರೆ ಸಮಾಜಗಳಲ್ಲಿ ಇರ್ತಕ್ಕಂತಹ ಆ ಸಮಾಜದ ಯೋಗಿಗಳಿರ್ಬೋದು, ಆ ಸಮಾಜದ ಸಾಮಾಜಿಕ ಸುಧಾರಕರಿರ್ಬೋದು ಹಾಗೂ ನೇತಾರರಿರ್ಬೋದು, ಅವರ ಜಯಂತಿಗಳಿಗಾಗಿ ಉದಾಹರಣೆಯಾಗಿ ಬಸವ ಜಯಂತಿ, ವಾಲ್ಮೀಕಿ ಜಯಂತಿ, ಕನಕ ಜಯಂತಿ, ಉಪ್ಪಾರ ಜಯಂತಿ, ಭಗೀರಥ ಜಯಂತಿ, ಹೀಗೆ ವಿವಿಧ ಸಮಾಜಗಳ ಅಲ್ಲಿನ ಯೋಗಿಗಳು ಮಹಾಪುರುಷರ ಜಯಂತಿಯನ್ನು ಮಾಡಲಿಕ್ಕೆ ಸರ್ಕಾರ ಅದಾಗಲೇ ಎಲ್ಲ ರೀತಿಯ ಒಪ್ಪಿಗೆಯನ್ನು ಕೊಟ್ಟು ಸಹಕಾರವನ್ನು ಕೂಡ ಆರ್ಥಿಕ ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ನಮ್ಮ ಜನಾಂಗದಲ್ಲಿ ಆ ಕಡೆ ದ್ರೌಪದಿ ಜಯಂತಿ ಮಾಡಬೇಕು ಅಂತ ಅವರು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ತಿಗಳ ಸಮುದಾಯದ ಅತ್ಯಂತ ಬುದ್ಧಿವಂತ ಸಮುದಾಯವಾಗಿದ್ದು, ಗುಬ್ಬಿ ತಾಲೂಕಿನ ಎಲ್ಲಾ ಪಾಳ್ಯಗಳಲ್ಲಿ ಸಮುದಾಯವಿರುವ ಭಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳನ್ನ ಈ ಸಮಾಜ ಮಾಡಿಕೊಂಡು ಬಂದಿದೆ ಎಂದರು. ವಿಜೃಂಭಣೆಯಿಂದ ಆಚರಣೆ ಮಾಡಿದ ನಾನು ಉತ್ತಮವಾಗಿ ಅಗ್ನಿ ಬನಿರಾಯ ಸ್ವಾಮಿಯವರು ಎಲ್ಲರೂ ಕೂಡ ಒಳ್ಳೆಯ ಅದರಲ್ಲಿ ಪ್ರಾರ್ಥನೆ ವಿಶೇಷವಾಗಿ ನಾವು ಪ್ರತಿ ವರ್ಷವೂ ಕೂಡ ಇಡೀ ರಾಜ್ಯದಲ್ಲಿ ಸುಮಾರು 14ರಿಂದ 15 ಜಯಂತಿಗಳನ್ನು ಆಚರಣೆ ಮಾಡಿದೆ. ಆ ಜಯಂತಿಗಳ ಆಚರಣೆಯ ಮೂಲ ಉದ್ದೇಶ ಏನೆಂದರೆ, ನಾವು ಏನು 15 ಜಯಂತಿಗಳನ್ನು ಆಚರಣೆ ಮಾಡ್ತೀವೋ ಅಷ್ಟೂ ಮಹಾಪುರುಷರು ಈ ಸಮಾಜಕ್ಕಾಗಿ, ಈ ಸಮಾಜದ ಒಳಿತಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡುವ ಮುಖ್ಯನ ಸಮಾಜ ಯಾವ ದಾರಿ ಹೋಗಬೇಕು, ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥ ಒಂದು ಬುನಾದಿಯನ್ನು ನಾವು ಹರಿಯಗಳನ್ನು ಕೂಡ ಹಾಕಿಕೊಟ್ಟಿರ್ತಕ್ಕಂಥದ್ದು. ಅವೆಲ್ಲ ವಾಗ್ದಾನವಾಗಿ ನಾವು ಮಾರ್ಗದಲ್ಲಿ ಹೋಗಲಿಕ್ಕೆ ಬೇರೆ ಒಂದೇ ಒಂದು ಕಾರಣಕ್ಕೆ ನಾವು ಈ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ತಿಗಳ ಸಮುದಾಯದ ಅಧ್ಯಕ್ಷ ಬಲರಾಮಯ್ಯ, ಮುಖಂಡರಾದ ಬಿಎಸ್ ನಾಗರಾಜು, ಎಸ್ಟಿ ದಿಲೀಪ್ ಕುಮಾರ್, ಕಳ್ಳಿಪಾಳ್ಯ ಲೋಕೇಶ್ ಸೇರಿದಂತೆ ತಿಗಳ ಸಮುದಾಯದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮಳವಳ್ಳಿ ತಾಲೂಕಿನ ಬಾಣಸಮುದ್ರ ಗ್ರಾಮದ ದ್ವಾರದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದಾಗಿ ನಮ್ಮ ಗ್ರಾಮಕ್ಕೆ ಯಾವುದೇ ರೋಗ ರುಜಿನಗಳು ಬರದಂತೆ ಶ್ರೀರಕ್ಷೆ ಇದೆ ಅಂತ ಹೇಳಿ ಗ್ರಾಮದ ಮುಖಂಡ ಬಿಟಿ ರಮೇಶ್ ತಿಳಿಸಿದ್ದಾರೆ. ಗ್ರಾಮದ ಮುತ್ತುರಾಜ್ ಎಂಬುವರ ಜಮೀನಿನಿಂದ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವರಿಗೆ ಬೆಣ್ಣೆಯಿಂದ ಅಲಂಕರಿಸಿ ದೇವಸ್ಥಾನದ ಆವರಣವನ್ನ ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿ ದಿವಂಗತ ಮಾದಪ್ಪ ಮಗನಾದ ಪ್ರಧಾನ ಅರ್ಚಕ ಶೈಲೇಂದ್ರ ಪೂಜೆ ಪುನಸ್ಕಾರಗಳನ್ನ ನಡೆಸಿ ಮಹಾ ಮಂಗಳಾರತಿಯ ನಂತರ ಬಂದ ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನ ವಿತರಿಸಲಾಯಿತು. ಈ ವೇಳೆ ಗ್ರಾಮದ ಮುಖಂಡ ಬಿಟಿ ರಮೇಶ್ ಮಾತನಾಡುತ್ತಾ, ನಮ್ಮ ಗ್ರಾಮದ ಬಳಿ ಆಕಸ್ಮಿಕವಾಗಿ ಕೋತಿಯೊಂದು ಮೃತಪಟ್ಟ ಹಿನ್ನೆಲೆಯಲ್ಲಿ ಆ ಕೋತಿಯನ್ನ ತಂದು ನಮ್ಮ ಗ್ರಾಮದ ಈಶಾನ್ಯ ಭಾಗದಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಿ ಅಲ್ಲಿ ಒಂದು ಗುಡಿಯನ್ನ ನಿರ್ಮಿಸಿ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ ಎಂಬ ದೃಷ್ಟಿಕೋನವನ್ನ ಇಟ್ಟುಕೊಂಡು ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ. ಶ್ರಾವಣ ಮಾಸದಲ್ಲಿ ನಾವು ವಿಶೇಷವಾಗಿ ಪೂಜೆಯನ್ನ ನಡೆಸಿ ಅನ್ನಸಂತರ್ಪಣೆಯನ್ನ ಸಹ ನಡೆಸಿದ್ದೆವು. ಶನಿವಾರ ಶ್ರೀ ಆಂಜನೇಯ ಸ್ವಾಮಿಯ ವಾರ ಆಗಿರುವುದರಿಂದ ಶುಕ್ರವಾರ ರಾಮನವಮಿಯನ್ನ ನಾವು ಆಚರಿಸದೆ ಶನಿವಾರ ಗ್ರಾಮದ ಯಜಮಾನರು, ಮುಖಂಡರು, ಯುವ ಮುಖಂಡರುಗಳು ಸೇರಿ ನಮ್ಮ ಗ್ರಾಮದ ದ್ವಾರದಲ್ಲಿ ಆಚರಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ರಮೇಶ್, ಬಸವರಾಜು, ಮಹದೇವ, ರಾಜಣ್ಣ, ವಿಕೆ ಸೇರಿದಂತೆ ಇತರರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗರಹೊಳೆ ಸರ್ಕಲ್ನಲ್ಲಿ ಭಾನುವಾರ ಮಧ್ಯಾಹ್ನ ಹಾಡುಹಗಲೇ ಯುವಕನೊಬ್ಬನನ್ನ ಅಪಹರಿಸಿದ ಘಟನೆ ನಡೆದಿದೆ. ಆದ್ರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ನಡೆದ ಒಂದು ಸಣ್ಣ ತಪ್ಪು ಲೆಕ್ಕಾಚಾರದಿಂದಾಗಿ ಅಪಹರಣಕ್ಕೊಳಗಾದ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಪಹರಣಕಾರರ ಗ್ಯಾಂಗ್ ನಟ ಎಂಬ ವ್ಯಕ್ತಿಯ ಕಿಡ್ನಾಪ್ಗೆ ಸ್ಕೆಚ್ ಹಾಕಿ ನಾಗರಹೊಳೆ ಸರ್ಕಲ್ಗೆ ಬಂದಿತ್ತು. ಆದರೆ ಅದೇ ಸಮಯದಲ್ಲಿ ಶರತ್ ಎಂಬ ಯುವಕ ತನ್ನ ಸ್ನೇಹಿತರೊಂದಿಗೆ ಟೀ ಕುಡಿಯುತ್ತಾ ನಿಂತಿದ್ದ. ಶರತ್ನೇ ನಟ ಎಂದು ತಪ್ಪಾಗಿ ಭಾವಿಸಿದ ಗ್ಯಾಂಗ್ ಆತನ ಮೇಲೆ ನಡು ರಸ್ತೆಯಲ್ಲೇ ಹಲ್ಲೆಯನ್ನ ನಡೆಸಿ ಬಲವಂತವಾಗಿ ಆಟೋಗೆ ತುಂಬಿಕೊಂಡು ಪರಾರಿಯಾಗಿದೆ. ಕಿಡ್ನಾಪ್ ಮಾಡಿದ ನಂತರ ಶರತ್ನ ಅಕ್ಕನಿಗೆ ಕರೆಯನ್ನ ಮಾಡಿದ ಕಿಡ್ನಾಪರ್ಗಳು ಆಕೆಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನ ಹಾಕಿದ್ದಾರೆ. ಇದರಿಂದ ಗಾಬರಿಗೊಂಡ ಕುಟುಂಬಸ್ಥರು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಯುವಕನನ್ನ ಅಪಹರಿಸಿ ಸ್ವಲ್ಪ ದೂರ ಹೋದ ನಂತರ ಕಿಡ್ನಾಪರ್ಗಳು ಆತನ ಮೊಬೈಲ್ ಫೋನ್ಗಳನ್ನ ಪರಿಶೀಲಿಸಿ ಆಗ ಆತ ತಮಗೆ ಬೇಕಾದ ನಟ ಇವನಲ್ಲ, ಬದಲಿಗೆ ಇವನು ಶರತ್ ಎಂದು ತಿಳಿದು ಬಂದಿದೆ. ಆಸಾಮಿಗಳು ಅದಲು ಬದಲಾಗಿದ್ದನ್ನ ಕಂಡು ಕಂಗಾಲಾದ ಕಿಡ್ನಾಪರ್ಗಳು ಶರತ್ನ ಅರ್ಧ ದಾರಿಯಲ್ಲೇ ಇಳಿಸಿ ಪರಾರಿಯಾಗಿದ್ದಾರೆ. ದೇಶದಲ್ಲಿ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ಸದಾ ಮುಂಚೂಣಿಯಲ್ಲಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಮಕ್ಕಳಿಗಾಗಿ 450 ಹಾಸಿಗೆಗಳ ಉಳ್ಳ ಬೃಹತ್ ಅತ್ಯಾಧುನಿಕ ಹಾಗೂ ಸುಸಜ್ಜಿತ ಆಸ್ಪತ್ರೆಯನ್ನ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಿದೆ ಅಂತ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ತಿಳಿಸಿದ್ದಾರೆ. ನೂತನ ಆಸ್ಪತ್ರೆ ಲೋಕಾರ್ಪಣೆಯನ್ನ ಮಾಡಿದ ನಂತರ ಭಾಷಣವನ್ನ ಮಾಡಿದ ಸಚಿವ ಡಾಕ್ಟರ್ ಪಾಟೀಲ್ ಅವರು ಮಕ್ಕಳಿಗೆ ಉತ್ತಮ ಆರೈಕೆ, ಚಿಕಿತ್ಸೆಯನ್ನ ಒದಗಿಸಲು ಈ ಆಸ್ಪತ್ರೆಯನ್ನ ನಿರ್ಮಿಸಲಾಗಿದೆ. ಸರ್ಕಾರದಿಂದಲೇ ಇಷ್ಟೊಂದು ಬೃಹತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯವನ್ನ ನಿರ್ವಹಿಸುತ್ತಿರುವುದು ದೇಶದಲ್ಲೇ ಮೊದಲು. ಬೇರೆ ಬೇರೆ ರಾಜ್ಯಗಳಿಂದ ಬರುವ ರೋಗಿಗಳಿಗೂ ಕೂಡ ಇಲ್ಲಿ ಒಂದೇ ತರಹದ ಚಿಕಿತ್ಸೆಯನ್ನ ಒದಗಿಸಲಾಗುತ್ತದೆ. 100% ಗುಣಮಟ್ಟದ ಆರೋಗ್ಯ ಚಿಕಿತ್ಸೆಯನ್ನ ಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಸಮಾರಂಭದಲ್ಲಿ ಶಾಸಕರಾದ ಉದಯ್ ಗರುಡಾಚಾರ್, ಟಿಎ ಸರವಣ್ಣ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮೊಹಮ್ಮದ್ ಮೊಮ್ಸಿನ್, ನಿರ್ದೇಶಕಿ ಡಾಕ್ಟರ್ ಬಿಎಲ್ ಸುಜಾತಾ ರಾಠೋಡ್, ಇಂದಿರಾ ಗಾಂಧಿ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ಕೆಎಸ್ ಸಂಜಯ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಜರಿದ್ದರು. ಕಳೆದ ಬಾರಿ 2023ರ ಚುನಾವಣೆಯಲ್ಲಿ ವೀರಣ್ಣ ಚಿರಂತಿಮಠ ಅವರ ಸೋಲು ಬಾಗಲಕೋಟೆಯ ಸೋಲು. ಅದರಿಂದ ಬಾಗಲಕೋಟೆಗೆ ನಷ್ಟವಾಗಿದೆ. ಈಗ ಅದನ್ನ ಸರಿಪಡಿಸ್ಕೋಬೇಕು ಅಂತ ಅಂದ್ರೆ ಬಾಗಲಕೋಟೆ ಭದ್ರ ಆಗಬೇಕು ಅಂತ ಅಂದ್ರೆ ವೀರಣ್ಣ ಚಿರಂತಿಮಠ ಅವರನ್ನ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಕರೆ ನೀಡಿದ್ದಾರೆ. ಬಾಗಲಕೋಟೆಯ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಬಾಗಲಕೋಟೆಯ ಮಹೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವ್ಯಾಪಾರಸ್ಥರ ಸಭೆಯನ್ನ ನಡೆಸಿ ಮತಯಾಚನೆಯನ್ನ ಮಾಡಿದರು. ಜನಸಂಘದ ಕಾಲದಿಂದಲೂ ಕೂಡ ಬಾಗಲಕೋಟೆಯಲ್ಲಿ ಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಮಾಡಿದ್ದೀರಿ. ಉತ್ತರ ಕರ್ನಾಟಕದಲ್ಲಿ ಸದಾಕಾಲ ರಾಷ್ಟ್ರ ಪ್ರೇಮ, ರಾಷ್ಟ್ರ ಹಿತ, ದೇಶದ ಅಭಿವೃದ್ಧಿ, ಒಂದು ರೀತಿಯಲ್ಲಿ ಭ್ರಷ್ಟರ ವಿರುದ್ಧ ನಮ್ಮ ಹಿರಿಯರ ಕಾಲದಿಂದಲೂ ಕೂಡ ಧ್ವನಿಯನ್ನ ಎತ್ತಿ ರಾಷ್ಟ್ರ ಪ್ರೇಮದ ಜನಸಂಘ ಮತ್ತು ಬಿಜೆಪಿಯನ್ನ ಬೆಂಬಲಿಸುತ್ತಾ ಬಂದಿದ್ದೀರಿ. ನಿಮಗೆ ವಿಶೇಷ ಧನ್ಯವಾದಗಳು ಎಂದರು. ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಸಂಸತ್ ಸದಸ್ಯರಾದ ಕಾಸರಗೋಡೆ, ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರಾದ ಹಾಗೂ ನಮ್ಮ ಭಾಳ ಹಳೆಯ ಸ್ನೇಹಿತರು ನಮ್ಮ ಜೊತೆ ಈಗ ರಾಜ್ಯಸಭಾದಲ್ಲಿದ್ದಾರೆ. ನಾರಾಯಣ ಸಾಹೇಬ್ ಪಾಂಡೆಯವರು ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ಹಿರಿಯರೇ ನಾರಾಯಣ ನನಗೆ ಹೇಳ್ಕೊಟ್ಟು ಭಾಳ ಸತ್ಯ ಇದೆ. ನಾವೆಲ್ಲ ಬಾಗಲಕೋಟೆಯನ್ನು ಒಂದು ಭದ್ರಕೋಟೆಯಾಗಿ 70ರ ದಶಕದಿಂದ ಮಾಡ್ಕೊಂಡು ಬಂದಿರುವಂತಹ ಸಮಾಜಗಳು ಕೆಲವು ಇದ್ದಾವೆ. ಅದರಲ್ಲಿ ವೈಶ್ಯ ಸಮಾಜ ಕೂಡ ಒಂದು. ನಿಮಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಗೋವಿಂದ ಕಾರಚೋಳ, ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿ, ರಾಜ್ಯಸಭೆಯ ಸದಸ್ಯರಾದ ನಾರಾಯಣ ಸಾ ಭಾಂಡಗೆ ಸೇರಿದಂತೆ ಹಲವಾರು ಪ್ರಮುಖರು ಹಾಗೂ ವಿವಿಧ ಅಸೋಸಿಯೇಷನ್ಗಳ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಕೆಂಪೇಗೌಡ ಸೌಹಾರ್ದಿತ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ಸಹಕಾರದೊಂದಿಗೆ ಸಂಘದ ಏಳಿಗೆಗಾಗಿ ಶ್ರಮಿಸುವುದಾಗಿ ಸಂಘದಿಂದ ಅವಿರೋಧವಾಗಿ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರಾದ ರಮ್ಯಾ ಸುರೇಶ್ ಭರವಸೆಯನ್ನ ನೀಡಿದ್ದಾರೆ.
ಮಳವಳ್ಳಿ ತಾಲೂಕಿನ ಅಲುಗೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಪುಟ್ಟಲಿಂಗೇಗೌಡ ಬಿಲ್ಡಿಂಗ್ನಲ್ಲಿರುವ ಕೆಂಪೇಗೌಡ ಸೌಹಾರ್ದತಾ ಸಹಕಾರ ಸಂಘದ ನಿಯಮಿತ ಸಂಘ ಅಧ್ಯಕ್ಷರಾಗಿದ್ದ ವೀರಣ್ಣೇಗೌಡ ರಾಜೀನಾಮೆಯನ್ನು ನೀಡಿದ ಹಿನ್ನೆಲೆ ಮೇರೆಗೆ ಚುನಾವಣೆ ನಿಗದಿಯಾಗಿದ್ದು ಆಕಾಂಕ್ಷಿಯಾಗಿದ್ದ ರಮ್ಯ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದು ಬೇರೆ ಯಾರು ಕೂಡ ನಾಮಪತ್ರವನ್ನ ಸಲ್ಲಿಸದ ಕಾರಣ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿದ್ದ ವಿದ್ಯಾ ಬಿಕೆ ಘೋಷಣೆಯನ್ನ ಮಾಡಿದರು. ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಡೈರೆಕ್ಟರ್ ಆಗಿದ್ದು ಈ ದಿನ ಅಂದರೆ 28/3/2026 ದಿನ 26ನೇ ತಾರೀಕು 15 ದಿನದಿಂದ ನಮ್ಮ ಅಧ್ಯಕ್ಷ ಆದಂಥ ವೀರಣ್ಣಗೌಡರು ರಾಜೀನಾಮೆ ಕೊಟ್ಟಿದ್ದರು. ಆ ಸ್ಥಾನಕ್ಕೆ ಇಂದು ಚುನಾವಣೆ ಇತ್ತು. ನಮ್ಮ ಚುನಾವಣಾಧಿಕಾರಿಗಳಾದ CEO ವಿದ್ಯಾರವರು ಈ ದಿನ ಚುನಾವಣೆ ನಡೆಸ್ಕೊಟ್ರು. 3 ಗಂಟೆಗೆ ಟೈಮ್ ಇತ್ತು. 3 ಗಂಟೆ ಟೈಮ್ ಮುಗಿದ ಮೇಲೆ ಒಬ್ಬರೇ ನಮ್ಮ ನಿರ್ದೇಶಕರಾದಂಥ ರಮ್ಯ ಅವರು ಅಪ್ಲಿಕೇಶನ್ ಹಾಕಿದ್ರು. ಅವ್ರನ್ನ ನಾವೆಲ್ಲ ಸೇರಿಕೊಂಡು ಮಹಿಳೆಯರಿಗೆ ಹೆಚ್ಚಾಗಿ ಒತ್ತು ಕೊಡಬೇಕು ಅಂತೇಳಿ ಮತ್ತು ಈ ಸಂಘನ ಇನ್ನೂ ಉನ್ನತವಾಗಿ ಬೆಳೆಸಬೇಕು ಅಂತೇಳಿ ನಾವೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಶ್ರೀಧರ್, HT ಶಿವಲಿಂಗೇಗೌಡ, SK ಸಂತೋಷ್ ಕುಮಾರ್, HS ದರ್ಶನ್ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀ ಕಿಕ್ಕೇರಿ ಅಮ್ಮನವರ ಮತ್ತು ಅವರ ಪತಿಯಾದಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಓಕಳಿ ಹೊಸಕುಂತ ಎಂಬ ವಿಶೇಷವಾದ ಪೂಜಾ ಕೈಕರ್ಯ ಯಶಸ್ವಿಯಾಗಿ ನಡೆಯಿತು. ಶ್ರೀ ಕಿಕ್ಕೇರಮ್ಮನವರ ರಂಗಿನಹಳ್ಳಿಯ ವೀರು ಮಕ್ಕಳಿಂದ ಹೊಸಕುಂತಿನ ಕುಣಿತ ಮಧ್ಯಾಹ್ನ 3 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗ ನಡೆದಿದೆ. ಈ ಕಾರ್ಯಕ್ರಮ ವೀಕ್ಷಣೆಯಿಂದ ಸಂತಾನ ಮತ್ತು ಕಲ್ಯಾಣ ಪ್ರಾಪ್ತಿಯಾಗುತ್ತದೆ ಎಂಬ ಭಕ್ತರ ನಂಬಿಕೆ. ನಡೆಯುವ ಜನಪದ ವಿಶಿಷ್ಟತೆಯ ವಸಂತೋತ್ಸವ ವಸಂತ ಋತು ಆಗಮನದ ಸಂಕೇತವಾಗಿ ನಡೆಯುತ್ತದೆ. ಆದರೂ ಕೂಡ ಕಿಕ್ಕೇರಿಯಲ್ಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂದೆ ನಡೆಯುವ ಆಚರಣೆ ರಾಜ್ಯದ ಬೇರೆಲ್ಲೂ ಕೂಡ ನಡೆಯುವುದಿಲ್ಲ ಎಂಬುದೇ ವಿಶೇಷ. ಪೂಜಾರಿಯೊಬ್ಬ ಪುರುಷನ ಗುಪ್ತಾಂಗದ ಮಾದರಿಯನ್ನ ಅಳವಡಿಸಿಕೊಂಡು ಪೂಜಾ ಕಾರ್ಯವನ್ನು ನೆರವೇರಿಸಿ ದೇವಾಲಯದ ಮುಂದೆ ಸುತ್ತ ಬರುತ್ತಾರೆ. ಸಂತಾನ ಇಲ್ಲದ ಮಹಿಳೆಯರು ಈತನನ್ನ ನೋಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. ಬಾಗಲಕೋಟೆಯಲ್ಲಿ ಈ ಹಿಂದೆ ಅಲ್ಪ ಮತಗಳಿಂದ ಸೋತಿದ್ವಿ ಅಷ್ಟೇ ಅಂತಹ ಕಲಬುರಗಿಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. ಒಳ ಮೀಸಲಾತಿ ವಿಚಾರ ಸಿದ್ದರಾಮಯ್ಯ ಎಲ್ರಿಗೂ ಕೂಡ ಗೊಂದಲವನ್ನ ಮೂಡಿಸಿದ್ದಾರೆ. ಹಾಗಾಗಿ ದಲಿತರು, ಅಲ್ಪಸಂಖ್ಯಾತರು ಯಾರು ಕೂಡ ಮತವನ್ನ ಕಾಂಗ್ರೆಸ್ಗೆ ಹಾಕಲ್ಲ. ದಾವಣಗೆರೆಯಲ್ಲಿ ಶ್ರೀಮಂತರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರು ಟಿಕೆಟ್ ಕೇಳಿದ್ರಂತೆ, ಆದ್ರೆ ಅವರಿಗೆ ಟಿಕೆಟ್ ಕೊಡದೆ ಆ ಸಮುದಾಯಕ್ಕೆ ಮೋಸವನ್ನ ಮಾಡಿದ್ದಾರೆ. ಈ ಬಾರಿ ದಾವಣಗೆರೆಯಲ್ಲಿ ಮುಸ್ಲಿಮರು ಬಿಜೆಪಿಗೆ ಮತ ಹಾಕುತ್ತಾರೆ. ಕೇಂದ್ರದಲ್ಲಿ ಮೋದಿ ಅಧಿಕಾರದಲ್ಲಿ 11 ವರ್ಷ ಇದ್ರೂ ಕೂಡ ಮೋಸವನ್ನ ಮಾಡಿಲ್ಲ. ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಬಿಜೆಪಿಯ ಬಗ್ಗೆ ಎದುರಿಸಿ ಮತವನ್ನ ಹಾಕಿಸಿಕೊಂಡರು. ಆದ್ರೆ ಈಗ ಮುಸ್ಲಿಂ ಸಮುದಾಯದ ಜನರಿಗೆ ಅರಿವಾಗಿದೆ, ಮುಸ್ಲಿಮರು ಪೈಲ್ವಾನ್ಗೆ ಟಿಕೆಟ್ ಕೊಡದೆ ಇದರಿಂದ ಸಿಟ್ಟಾಗಿದ್ದಾರೆ. 2 ಕ್ಷೇತ್ರದಲ್ಲಿ ನಾವು ಕೂಡ ಗೆಲ್ಲುತ್ತೇವೆ ಎಂದರು. ಮಂಗ ತಾನು ಕೆಡೋದಲ್ಲದೆ ವನ ಕೆಡಿಸ್ತು ಅಂತೇಳಿ ಒಂದು ಗಾದೆ ಮಾತಿದೆ. ಬಟ್ ನಾನು ಅವ್ರನ್ನ ಮಂಗ ಅಂತ ಹೇಳಲ್ಲ, ಯಾಕಂದ್ರೆ ಅವ್ರನ್ನ ಗೌರವಿಸ್ಬೇಕು. ನಾವು ಶಾಸಕರು ಜನರಿಂದ ಆಯ್ಕೆ ಆಗಿರೋರು, ಆದರೆ ನಾನು ಗಾದೆ ಮಾತನ್ನು ಹೇಳಿದ್ದೀನಿ. ಈಗ ಪರಿಸ್ಥಿತಿ ಪಾಪ ಆ ಮಟ್ಟಕ್ಕೆ ಅವ್ರನ್ನವರು ಇದು ಮಾಡ್ಕೊಂಡ್ರು. ಚಿಕ್ಕಬಳ್ಳಾಪುರದಿಂದ ಗೆದ್ದಿದ್ದಾರೆ. ಈಗ ಚಿಕ್ಕಬಳ್ಳಾಪುರದ ಹೆಸರನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ನೋಡಿ, ಕ್ಯಾನ್ವಾಸ್ ಮಾಡಲಿ, ಒಂದು ಗೌರವ ಘನತೆಯನ್ನು ಇಟ್ಕೊಂಡು ನೀವು ಚುನಾವಣೆಗೆ ಹೋಗಿದ್ದೀರಿ. ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮಾತಾಡಿ. ಅವ್ರಿಗೆ ಯಾವ ಸಿದ್ಧಾಂತಗಳು ಇಲ್ಲ, ತತ್ವಗಳು ಇಲ್ಲ, ಎಲ್ಲ ಸತ್ತೋಗಿವೆ. ಇವ್ರು ಏನಂತಂದರೆ, ಈ ರೀತಿಯ ಜೋಕರ್ ಪಾರ್ಟ್ ಮಾಡಿದರೆ ಜನ ಎಂಟರ್ಟೈನ್ಮೆಂಟ್ಗೆ ಇದು ನಮ್ಮನ್ನು ಗೌರವಿಸ್ತಾರೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ಮನವಿ ಮಾಡ್ತೇನೆ. ಯಾಕೆಂತಂದರೆ ಇದಕ್ಕಿಂತ ಉತ್ತಮವಾದ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ನಲ್ಲೆಲ್ಲ ಜೋಕರ್ಸು, ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಇರೋದ್ರಿಂದ ಪಾಪ ಅವರಲ್ಲಿ ಬೇರೆ ಯಾರು ಇಲ್ಲ. ಅದಕ್ಕೆ ತುಮಕೂರು ಹಾಲು ಒಕ್ಕೂಟ ಮುಂಬೈನಂತಹ ಪ್ರದೇಶಗಳಿಗೂ ಕೂಡ ಹಾಲನ್ನ ಮಾರಾಟ ಮಾಡ್ತಿರೋದ್ರಿಂದಾಗಿ ಲಾಭದತ್ತ ಸಾಗ್ತಾ ಇದೆ ಅಂತ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ DK ಸುರೇಶ್ ತಿಳಿಸಿದರು. ಗುಬ್ಬಿ ಪಟ್ಟಣದಲ್ಲಿ ಕ್ಷೀರಭವನದಲ್ಲಿ ಕೆಎಂಎಫ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರು ಕೂಡ ತಮ್ಮ ನಿತ್ಯ ಜೀವನದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿದೆ. ಹಿಂದೆ ಜನರು 100 ವರ್ಷ ಬದುಕುತ್ತಿದ್ದರು, ಆದರೆ ಇಂದು ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಕಾರಣಗಳಿಗೆ ಸಾವು ಆಗುತ್ತಿರುವುದು ಬೇಸರದ ಸಂಗತಿ ಎಂದರು. 1 ಲಕ್ಷ ಲೀಟರ್ ಹಾಲು ಇಲ್ಲಿ ಉತ್ಪತ್ತಿ ಆಗ್ತದೆ. ಎಷ್ಟು ಜನ ರೈತರು
10,000 ಜನಕ್ಕೂ ಹೆಚ್ಚು ಜನ ರೈತರು. ಎಷ್ಟು ಜನ ಹಾಲು ಉತ್ಪಾದಕರು ಹಸುಗಳನ್ನ ಕಟ್ಟಿದ್ದಾರೆ, ಹಸುಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ 22,000 ರಾಸುಗಳಿವೆ ಅಂತ ಹೇಳಿ ಲೆಕ್ಕ ಕೊಟ್ಟಿದ್ದಾರೆ. ಒಂದ್ ರಾಸು ಲೆಕ್ಕ ಹಾಕೋತು ಅಂತ ಅಂದ್ರೆ ಎಷ್ಟು ಲೆಕ್ಕ ಬರುತ್ತೆ ಅಂದ್ರೆ 5 ರಿಂದ 7 ಲೀಟರ್ 8 ಲೀಟರ್ ಹಾಲು ಬರುತ್ತೆ. 5 ರಿಂದ 7 ಲೀಟರ್ 8 ಲೀಟರ್ ಹಾಲನ್ನ ಹಾಕಿ ನೀವು ಕಷ್ಟಪಡೋದು ಒಂದೇ, ನೀವು 15 ಲೀಟರ್ 20 ಲೀಟರ್ 25 ಲೀಟರ್ ಹಾಲು ಹಾಕುವಂತ ಹಸುಗಳನ್ನ ಸಾಕೋದಕ್ಕೂ ಅಷ್ಟೇ ಶ್ರಮ ಆಗುತ್ತೆ. ಒಂದ್ ಹಸು ಕಟ್ಟಿ ನೀವು ಕಾಪಾಡ್ತಾ ಕೆಲಸ ಮಾಡಕ್ಕೆ ಬಹುಶಃ ಕಳೆದ ಬಜೆಟ್ ನಲ್ಲಿ ಆ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬಂದು ಅದನ್ನ ಮುದ್ರಿ ಪೂಜೆ ಮಾಡಿ ಬಹುಶಃ ಪೂರ್ಣ ಪ್ರಮಾಣದ ಕೆಲಸ ಮುಗಿದೋಗಿದೆ. ಈ ಜೂನ್ಗೆ ನೀರು ಬಿಟ್ಟಂತ ಸಂದರ್ಭದಲ್ಲಿ ಮರ್ತಳ್ಳ ಕೆರೆ, ಆ ಭಾಗದ ಎಲ್ಲ ಕೆರೆಗಳು ಕೂಡ ನೀರು ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೆ ಕಾರಣಭೂತರಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ. ಅದೇ ರೀತಿ ಸುರೇಶ್ ಅವರು ಕೂಡ ಇವ್ರು ಹೆಂಗೆ ಅಂದ್ರೆ ಏನಾರ ಹಿಡಿದ್ರೆ ಬಿಡೋ ವ್ಯಕ್ತಿ ಅಲ್ಲ, ಬೇರೆ ತರ ಅಲ್ಲ. ಅವ್ರು ನಾನು ಲೋಕಸಭಾ ಸದಸ್ಯ, ನಾನು PA ಕಲಿಸಿ ಕೆಲಸ ಮಾಡ್ಬೇಕು, ಅವನೇ ಹೋದ್ರೆ ಆಗುತ್ತೆ ಅಂತ ಅನ್ನೋದಲ್ಲ. ಯಾವ ಮಿನಿಸ್ಟರ್ ಎಲ್ಲಾದ್ರೂ ಇರ್ಲಿ ಅಲ್ಲೇ ಹುಡುಕೊಂಡು ಹೋಗಿ ಒಂದ ಬೆನ್ನತ್ತಿದ್ದು ಬ್ಯಾಗ ಆಗ್ಬಿಡ್ತಾರೆ. ಇವ್ರು ಏನಾರ ಕೆಲಸ ಮಾಡ್ಬೇಕು ಅಂತ ಇದ್ರೆ ಹೋಗಿ ಅವ್ರ ತಾನೇ ಕೂತ್ಕೊಂಡು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್, ನಿರ್ದೇಶಕರಾದ ಕೊಂಟವಾಡಿ ಚಂದ್ರಶೇಖರ್, SR ಗೌಡ್ರು, ಪ್ರಕಾಶ್, ಚನ್ನಮಲ್ಲಪ್ಪ, ತಹಸೀಲ್ದಾರ್, ಆರತಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ಕಡೆ.